ನೋಡಿ, ನಾನು ವೀರೇಶ್ವರ ಸ್ವಾಮಿಯವರ ಸನ್ನಿಧಿಗೆ ಆಗಮಿಸಿದೆ. ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಇಲ್ಲಿ ಕೆಲವು ಇಲ್ಲೊಂದು ಶಾಸನಗಳನ್ನು ಅಳವಡಿಸಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಲಿಪಿಗಳು ಬರೆದಿರ್ತಾರೆ. ಸೊ ಈ ಲಿಪಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಏನು ಬರೆದಿದೆ, ಇಲ್ಲಿನ ವಾಸ್ತವ ಏನು, ಇಲ್ಲಿನ ಮಹತ್ವ ಏನು, ಇಲ್ಲಿನ ಮಹಿಮೆ ಏನು, ಪ್ರತಿಯೊಂದನ್ನು ಸಹ ಇಲ್ಲಿ ನಮ್ಮ ಸ್ನೇಹಿತರಿದ್ದಾರೆ. ಸೊ ಅವರು ಒಂದಷ್ಟು ವಿಚಾರಗಳು ತಿಳ್ಕೊಂಡಿದ್ದೀನಿ ಸರ್, ನನಗೆ ಗೊತ್ತು ಸಹ ಇದ್ರ ಬಗ್ಗೆ ಅಂತ ಹೇಳ್ತಿದ್ದಾರೆ. ಸೊ ಅವ್ರ ಹತ್ರ ಒಂದಷ್ಟು ಹೇಳಿಕೆಯನ್ನು ಪಡಿತೀನಿ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಹೇಳಪ್ಪ ಬ್ರದರು, ಏನಿದು, ಏನು ಲಿಪಿ ಇದು, ಏನು ಶಾಸನ ಇದು? ಮೊದಲು ಈಗ ಇಲ್ಲಿರೋ ಇದರಲ್ಲಿ ತುಂಬಾ ಹುಲಿಗಳಿದ್ವಂತೆ. ಈ ಕಡೆ ಬನ್ನಿ. ತುಂಬಾ ಹುಲಿಗಳಿದ್ವಂತೆ, ತುಂಬಾ ಹುಲಿಗಳಿದ್ದೆ ಅಂತೆ. ಅವಾಗ ಇಲ್ಲಿ ಇದು ಬಂದಿದೆ ಆಕ್ಚುಲಿ ಆಗಿರೋದು ಚೋಳರ ಕಾಲದಲ್ಲಿ ಆಗಿರೋದು. ಚೋಳರ ಕಾಲದಲ್ಲಿ 11ನೇ ಶತಮಾನದಲ್ಲಿ ಈ ದೇವರು ನೆಲೆಸಿರೋದಿಲ್ಲಿ. ಇಲ್ಲಿ ಈ ದೇವರು ಬಂದು 11ನೇ ಶತಮಾನದಲ್ಲಿ ನೆಲೆಸಿರೋದು. ಆ ಇದರಿಂದ ಇದೇ ಅರ್ಧ ನನಗೆ ಸ್ವಲ್ಪ ಹೇಳಿದ್ರು. ಇವಾಗ ಊರಿಗೆ ಬರ್ತಾ ಇರ್ತಾರೆ ಸ್ವಲ್ಪ ಜನ, ಅದನ್ನ ನನಗೆ ಓದಿ ಸ್ವಲ್ಪ ಹೇಳಿದ್ರು. ಏನಂದ್ರೆ ನಿಮ್ಮ ದೇವಸ್ಥಾನ ಆಗಿರೋದು, ನಾವು ಬಂದು 100 ವರ್ಷ ಆಗೈತೆ, 200 ವರ್ಷ ಆಗೈತೆ, 300, ನಮ್ಮೂರು ನಾವು ತಿಳ್ಕೊಂಡಿದ್ದು ನಮಗ್ ಗೊತ್ತಿಲ್ಲ. ಬಟ್ ಇದು ಆಗಿರೋದು ಅವ್ರು ಬಂದು 11ನೇ ಶತಮಾನದಲ್ಲಿ ಆಗಿರೋದು. ಇದು ಅಂದ್ರೆ ಇವಾಗ ಬಂದು ನಮ್ದು 900 ಕ್ರಾಸಸ್ ಆಗುತ್ತೆ, 950 ವರ್ಷ ಈ ದೇವರು ಇಲ್ಲಿ ನೆಲೆಸಿ. ಆಮೇಲೆ ಬಂದು ತುಂಬಾ ಪವರ್ಫುಲ್ ದೇವರು. ಅಂದ್ರೆ ಇದು ಶಾಸನಕಲ್ಲಿ ಇಲ್ಲಿ ಇರೋದೇನಕ್ಕೆ ಅಂದ್ರೆ, ಇಲ್ಲಿ ನಮ್ಮೂರು ಏನೇನಿದೆ ಎತ್ತಿದೆ ಎಲ್ಲ ಇದೆ. ಬಟ್ ಅದು ಅರ್ಧ ಕಾಣಿಸಲ್ಲ, ಅರ್ಧ ಕಾಣಲ್ಲ, ಅದು ಅರ್ಧ ಕಾಣಿಸಲ್ಲ, ಓದಕ್ಕಾಗಲ್ಲ ಅಂತವ್ರೆ ಅವರು. ಯಾರು ಬಂದಿದ್ರು ನೋಡಕ್ಕೆ? ಇಲ್ಲಿ ಮೈಸೂರಿಂದ ಬಂದಿದ್ರು. ಯಾರವರು? ಅವ್ರ ಹೆಸರು ಬಂದು ಕಾರ್ತಿಕ್ ಅಂತ ಬರುತ್ತೆ. ಅವರು ಬಂದು ಎಲ್ಲೆಲ್ಲಿ ಶಾಸನ ಕಲ್ಲಿದೆಯೋ ಎಲ್ಲೆಲ್ಲಿ ಇದೆಯೋ ಪರಿಶೀಲನೆ ಮಾಡಕ್ ಬರ್ತಾರೆ ಅಧಿಕಾರಿಗಳು. ಆವಾಗ ನಾನು ಇದ್ದಾಗ ನನಗೆ ಹೇಳಿದ್ರು, ನೋಡಪ್ಪ ನಿಮ್ಮ ದೇವ್ರ ಸಹ ಆಗಿರೋದು 11ನೇ ಶತಮಾನದಲ್ಲಿ ಹುಟ್ಟಿರೋದು ದೇವರು, ಇಲ್ಲಿ ನೆಲೆಸಿರೋದು ಚೋಳರ ಕಾಲದಲ್ಲಿ. ಯಾವಾಗ ತುಂಬಾ ಹುಲಿಗಳಿದ್ವಂತೆ ಇಲ್ಲಿ, ಹುಲಿಗಳಿದ್ದ. ಆವಾಗ ಒಬ್ರು ಬಂದು ಅದನ್ನ ಇದು ಇಲ್ಲಿ ಬಂದು ಅದ್ರ ಮೇಲೆ ಇದು ಮಾಡಿ ಯುದ್ಧ ತರ ಮಾಡಿ ಇಲ್ಲಿ ಬಂದು ನೆಲೆಸಿರೋದು, ಹುಲಿ ಮೇಲೆ ಯುದ್ಧ ಮಾಡಿ ನಿಂತಿರೋದು ಅಂತ ಹೇಳಿದ್ರು. ಅಷ್ಟು ಹೇಳಿದ್ರು. ಅಂದ್ರೆ ಇಲ್ಲಿ ಬಂದಿ ಅಂದ್ರೆ ಆಮೇಲೆ ಅದು ಅಲ್ಲಿದೆಯಲ್ಲ, ಅಲ್ಲೊಂದು ಕಲ್ ಕಾಣ್ತಾ ಇದೆಯಲ್ಲ ಸರ್, ಅದು ಬಂದು ವಿಗ್ರಹದ ಪಕ್ಕದಲ್ಲಿ ಇದ್ದಿದ್ದು ಕಲ್ಲು. ಅದು ವಿಗ್ರಹದ ಪಕ್ಕದಲ್ಲಿ ಅದನ್ನ ಇವಾಗ ದೇವಸ್ಥಾನ ಕಡೆ ಅಲ್ಲಿ ಚೇಂಜ್ ಮಾಡಿರೋದು, ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ಅಲ್ಲಿ ನೋಡ್ರಿ, ಅಲ್ಲಿ ಪ್ರತಿಮೆ ಹಂಗೆ ಐತಲ್ಲ. ಅದು ಪ್ರತಿಮೆ, ಅದು ಒಳಗಡೆ ವಿಗ್ರಹನೂ ಅದೇ ಸರ್ ಇರೋದು. ಹುಲಿ ಜೊತೆ ಯುದ್ಧ ಆಡೋದು ಅಂದ್ರೆ ಅದು ಈ ಭಗವಂತ ಬಂದು ಕಂಕಣ ಕೈಯಲ್ಲಿ ಹುಲಿ ಮೇಲೆ ಯುದ್ಧ ಮಾಡಿರೋದು. ಕರೆಕ್ಟ್ ನೋಡ್ರಿ, ಸೆಲೆ ಇರೋದು ಅದೇ ತರ. ಆಮೇಲೆ ಸರ್ ನೋಡಿ, ಎಂತಹ ಅದ್ಭುತ ಈ ಹುಡುಗ. ಅಲ್ಲಿ ಆ ಶಾಸನದಲ್ಲಿ ಏನಿದೆ ಅದನ್ನ ಹೇಳಕ್ಕೂ ಅಲ್ಲ, ಪ್ರತಿಮೆ ಇರೋದಕ್ಕೂ ಒಂದಕ್ಕೊಂದು ಕರೆಕ್ಟ್ ಮ್ಯಾಚ್ ಆಗೋಯ್ತು ನೋಡಿ. ದೇವಸ್ಥಾನ ವಿಗ್ರಹ ಫೋಟೋ ಐತೆ, ನೋಡ್ತೀವಿ ನಾನು. ಇಲ್ಲಿ ಫೋಟೋ ಇದ್ರೆ ತೋರಿಸಿ ಅದರಲ್ಲೇ. ಅಂದ್ರೆ ದೇವರು ಹುಲಿನ ಕೊಂದದ್ದು ಈ ಜಾಗ. ಸರ್ ಇದೆ ಸರ್, ಇದೇ ಒರಿಜಿನಲ್ ವಿಗ್ರಹ. ಒಳಗಡೆ ಇಲ್ಲಿರೋ ಒಳಗಡೆ ವಿಗ್ರಹ ಇದೇ ವಿಗ್ರಹ ಈ ತರ ಇದೆ. ಇದು ನೋಡಿ, ಇದು ಹುಲಿ. ಅದೇ ಇಲ್ಲಿ ಹುಲಿ ಇದೆ, ಕೈ ಬಾವತ ಹುಲಿ ಹಾಕೊಂಡಿರೋ ಕೈ ಎತ್ತಿ ಬೆಳೆಯುತ್ತೆ. ಅದೇ ಹುಲಿನ ಸ್ವಾಮಿಯವರು ಯುದ್ಧ ಮಾಡ್ತಾರೆ. ಇದೇ ಒರಿಜಿನಲ್ ವಿಗ್ರಹ. ಆಮೇಲೆ ಸರ್ ಇಲ್ಲಿ ಬಂದು ನಾವು ಮುಗ್ಗು ಪ್ರಸಾದನೂ ಅಷ್ಟೇ, ಇದು ಬಲಗಡೆ ಅಂತ ಬರುತ್ತೆ, ಇಲ್ಲಿ ಎಡಗಡೆ ಅಂತ. ಆಮೇಲೆ ಇಲ್ಲಿ ಮುಗ್ಗು ಪ್ರಸಾದ ಕೊಟ್ರೆ ಇನ್ನೂ ಸುಳ್ಳಾಗಿಲ್ಲ ಅಂತ ಯಾರು ಹೇಳಿಲ್ಲ. ಆಕ್ಚುಲಿ ನಾನು ಓಡಿಸಿದ್ದೀನಿ, ನನಗೂ ಆಲ್ಮೋಸ್ಟ್ ಓಡಿಸಿರೋದು ಯಾವ್ದು ಸುಳ್ಳಾಗಿಲ್ಲ. ಅಂದ್ರೆ ಒಂದು ನಂಬಿಕೆ ಸರ್, ನಂಬಿಕೆ. ದೇವ್ರ ನಂಬಿದ್ರೆ ನಮ್ಮ ಕಾರ್ಯಗಳಾಯ್ತು. ಅವಾಗ ಸರ್ ಇವಾಗ ನಮ್ಮ ಊರಲ್ಲಿ ಇವಾಗ ನಾವು ಅಂತೀವಿ ಸರ್, ಇವತ್ತು ಊರು ಈ ತರ ಹಾಳಾಗಿದೆ ಅಲ್ವಾ. ಹೌದು, ನಮ್ದು ಆವಾಗ ಕಂಚಿನ ತೇರು ಇಲ್ಲಿ ಮೆಲ್ಲಿತ್ತಂತೆ. ಕಂಚಿನ ತೇರು ಇಲ್ಲಿ ಅಲ್ಲಿ ಒಂದು ಜಾಗದಲ್ಲಿ ಮುಳುಗೋಗಿದೆ. ಅದೇ ಇಲ್ಲಿ ಮುಂದೆ ಅದೇ ಕೋಟೆ ಹೊಲ ಅಂತ ಹೇಳ್ತೀರಾ? ಕೋಟೆ ಇದು ಸರ್, ಇದೆಲ್ಲ ಕೋಟೆ ಹೊಲ. ಇಲ್ಲಿ ಮೊದ್ಲು ಗಡಗಂಬನು ಇತ್ತಂತೆ, ಗಡಗಂಬ. ಆಮೇಲೆ ಬಂದು ಕಂಚಿನ ತೇರು ಹೋಗೋಗತ್ತ ಹಂಗೆ ಮುಳುಗೋಯ್ತಂತೆ ಸರ್. ಕಂಚಿನ ತೇರು ಮುಳುಗೋದ್ ಜಾಗ ಇದು. ಅದು ಅಲ್ಲಿದೆ, ಸ್ವಲ್ಪ ಆ ಕಡೆ ಇದೆ. ಅಲ್ಲಿ ನೋಡಿ ಬಂಧುಗಳೇ, ಎಂತೆಂಥ ಇತಿಹಾಸಗಳಿದೆ ನೋಡ್ರಿ ಈ ಚಂಗಡಿ ಗ್ರಾಮದಲ್ಲಿ. ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇಲ್ಲಿನ ಒಂದಷ್ಟು ವಿಚಾರಗಳು ಕೇಳಿದಾಗ ಬಹಳ ಒಂದು ಆಶ್ಚರ್ಯಕರವಾದ ವಿಚಾರಗಳು. ಯಾಕಂದರೆ ಅಂತಹ ಅದ್ಭುತವನ್ನು ನಾವು ಈ ಒಂದು ವೀರೇಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ನಾವು ಪಡೆಯಬಹುದು. ಹಾಗೆ ವಿಶೇಷವಾಗಿ ಈ ಸನ್ನಿಧಿಯಲ್ಲಿ ವೀರೇಶ್ವರರು ಹುಲಿ ಜೊತೆ ಯುದ್ಧ ಮಾಡಿದಂತಹ ಒಂದು ಇತಿಹಾಸ, ಹುಲಿ ಜೊತೆ ಯುದ್ಧ ಮಾಡಿದಂತಹ ಒಂದು ಪವಾಡ ಈ ಸನ್ನಿಧಿಯಲ್ಲಿ ಮೆರೆದಿರ್ತಕ್ಕಂಥದ್ದು ನೋಡಿ. ಸೊ ಸದ್ಯಕ್ಕೆ ಅಲ್ಲಿ ದೇವಸ್ಥಾನ ಓಪನ್ ಇಲ್ಲ. ಸೊ ನಾವು ಇಲ್ಲಿಂದನೇ ಇಲ್ಲಿ ನೆಲೆಸಿರ್ತಕ್ಕಂಥ ಸ್ವಾಮಿಯವರ ಜಡೆ ಸ್ವಾಮಿಯವರ ದರ್ಶನ ತೋರಿಸ್ತಾ ಇದ್ದೀನಿ. ಸೊ ನಾನು ಸಾಧ್ಯವಾದರೆ ಮುಂದಿನ ಒಂದು ದಿವಸ ಬಂದು ಸೊ ಇಲ್ಲಿನ ಒಂದಷ್ಟು ಸಾಕಷ್ಟು ವಿಚಾರಗಳನ್ನು ನಾವು ತಿಳಿಸ್ಕೊಡ್ತೀವಿ. ವೀರೇಶ್ವರ ಸ್ವಾಮಿಯವರ ಸನ್ನಿಧಿಯ
ದೇವಸ್ಥಾನದ ಮತ್ತಷ್ಟು ವಿಚಾರಗಳನ್ನು ತಿಳಿಸ್ತೀನಿ. ಸೊ ಇಲ್ಲಿ ಪೊನ್ನಾಚಿಂದ ಅರ್ಚಕರು ಆಗಮಿಸಿ ಇಲ್ಲಿ ಭಾನುವಾರ ಬಂದು ಇಲ್ಲಿ ನೈಟ್ ತಂಗುವಿಕೆಯನ್ನು ಮಾಡಿಕೊಂಡು ತದನಂತರ ಬೆಳಗ್ಗೆನಾಗ ಸೋಮವಾರದ ಬೆಳಗ್ಗಿನ ಒಂದು ಪೂಜೆಯನ್ನು ಮಾಡ್ತಾರಂತೆ. ವೀರೇಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ಒಂದು ಬೆಳಗಿನ ಒಂದು ಪೂಜೆಯನ್ನು ಮಾಡ್ತಾರೆ ಸರ್ ಅಂತಕ್ಕಂಥ ಒಂದು ಹೇಳಿಕೆಯನ್ನು ನಡೀತಾರೆ. ಕಂಚಿನ ತೇರು ಮುಳುಗಿದಂತಹ ಪುಣ್ಯಕ್ಷೇತ್ರ ಇದು. ಚೆಂಗಡಿ ಗ್ರಾಮ ಏನಿದೆ ಸಾಮಾನ್ಯವಾದ ಗ್ರಾಮ ಅಲ್ಲ, ಕಂಚಿನ ತೇರು ಮುಳುಗಿದಂತಹ ಕ್ಷೇತ್ರ. ಹಾಗೆ ಇದಕ್ಕೆ ಕೋಟೆ ಹೊಲ ಅಂತ ಕರೀತಾರೆ ನೋಡ್ರಿ. ಈ ಸ್ಥಳಕ್ಕೆ ಕೋಟೆ ಹೊಲ, ಇಲ್ಲೊಂದು ಕೋಟೆನೇ ನಿರ್ಮಾಣ ಆಗಿತ್ತು ಅಂತಕ್ಕಂಥ ಒಂದು ಇವಾಗ ನಾನು ಸ್ವಾಮಿದು ಮೇನ್ ವಿಗ್ರಹ ತೋರಿಸ್ನಲ್ಲ ನಿಮಗೆ, ಹೌದು, ಆ ತರ ವಿಗ್ರಹ ಒಂದೇ ಇಲ್ಲ ಈ ಊರಲ್ಲಿ. ಇದು ಸ್ವಾಮಿದು ಮೇನ್ ವಿಗ್ರಹ ಇದು. ಹೌದು, ಅಲ್ಲಿ ಒಂದು ಅದೇ ಇದಾಗಿದೆ, ಅಲ್ಲೊಂದಿದೆ, ತಿರ್ಗಾ ಆ ಕಡೆ ಪಕ್ಕದಲ್ಲಿ ಒಂದು ಅದೇ ತರ ಇದೆ, ಅದೇ ತರ ಸೇಮ್, ತಿರ್ಗಾ ಅಲ್ಲೊಂದು ಅದೇ ತರ ಇದೆ, ಅದೇ ತರ ವಿಗ್ರಹ. ಆಮೇಲೆ ಬಸವಗಳು ಸರ್, ಆಗಿನ ಕಾಲದಲ್ಲಿ ಬಸವಗಳು, ಹೌದು ಹೌದು, ಅಲ್ಲೊಂದು ಬಸವ ನಿಲ್ಸಿದೆ, ಹೌದು, ತುಂಬಾ ಬಸವಗಳು ನಿಲ್ಸಿದೆ ಸರ್. ಖಂಡಿತ. ಆಮೇಲೆ ಇನ್ನೊಂದು ಹೇಳಿದ್ರಿ ಬ್ರದರು, ವೀರೇಶ್ವರ ಸ್ವಾಮಿಯವರ ದೇವಸ್ಥಾನ ಇದು. ಇದ್ರನ್ನ ಯಾರಕ್ಕೆ ವೀರೇಶ್ವರ ಬೋಳಿ ಇದೆ ಅಲ್ಲಿ ಸರ್? ಅದು ಇದು ನಮ್ದು ಒರಿಜಿನಲ್ ವೀರೇಶ್ವರ ಅಂದ್ರೆ ನೋಡಿ ಅದು ಸರ್. ಅಲ್ಲಿ 3 ಬೆಟ್ಟ ಕಾಣ್ತಾ ಇದೆ. ಹೌದು ಹೌದು, ಬನ್ನಿ 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 ಸರ್, ಅಲ್ಲೊಂದು ಶೂಟ್ ಮಾಡೋಣ. ಹೇಳ್ಬಿಡ್ತೀನಿ. ಕರೆಕ್ಟು ನೋಡ್ರಿ ಬಂಧುಗಳೇ. ಸೊ ನಾನು ಹಾಗಾಗಿ ಹೇಳ್ತಾ ಇದ್ದೆ ನಿಮಗೆ, ಏನಂತ ನೋಡಿ, ಇದು ವೀರೇಶ್ವರ ಮಲೆ. ಆ ತುದಿ ಕಾಣಿಸ್ತಾ ಇದೆ ನೋಡ್ರಿ, ಆ ಎಡ್ಜು, ಅದು ವೀರೇಶ್ವರ ಮಲೆ. ಮಲೆ ಮಹದೇಶ್ವರರು ಪವಾಡ ಮೇರೆದಂತಹ 77 ಮಲೆಗಳಲ್ಲಿ ಒಂದಾದಂತಹ ಒಂದು ಮಲೆಯೇ ವೀರೇಶ್ವರ ಮಲೆ. ಅದರ ಪಕ್ಕ ಇಲ್ಲಿ ನಮಗೆ ದೇವಾಲಯ ಮಲೆ ಸಿಗುತ್ತೆ ಅಲ್ವರಾ? ಸೊ ನಾನು ದೇವಾಲಯ ಮಲೆ ಹೋಗಿದ್ದೀನಿ ಬಂಧುಗಳೇ. ದೇವಾಲಯ ಮಲೆಯ ವಿಡಿಯೋನ ಅರ್ಪಣೆ ಮಾಡಿದ್ದೀನಿ. ಸೊ ಅದರಂತೆಯೇ ಆ ವೀರೇಶ್ವರ ಮಲೆ ಏನಿದೆ ಅದರ ಎದುರು ಭಾಗ ಇರ್ತಕ್ಕಂಥ ಸ್ವಾಮಿಯವರ ದೇವಸ್ಥಾನವೇ ಈ ಒಂದು ವೀರೇಶ್ವರ ಸ್ವಾಮಿಯವರ. ಅದು ವೀರೇಶ್ವರ ಬಂದು ಅಲ್ಲಿಗೆ ಲೇಡೀಸು ಹೋಗಂಗಿಲ್ಲ. ಹೌದು, ಒಂದು ಕೂದಲು ಟಚ್ ಆಗಂಗಿಲ್ಲ ಅಂತ ಹೇಳ್ತಾರೆ. ಹೌದು, ಅದೇ ಸ್ವಾಮಿ ಬಂದು ಇಲ್ಲಿ ಲೇಡೀಸ್ ಹೊಲ ಇದೆ, ಎಲ್ಲ ಇದೆ, ಇಲ್ಲಿ ಬರ್ಬೋದು, ಇಲ್ಲಿ ದೇವ್ರ ಇದ್ ಮಾಡ್ಕೊತಾರೆ. ಅಂದ್ರೆ ಅಲ್ಲಿಂದ ನೀವು ನಿಂತ್ಕೊಂಡ್ರೆ ಈ ಜಾಕೆ ನೂಲು ಸರ್, ನೂಲ್ ನೀವ್ ಹೆಂಗಾರ ಹೋಗಿ ಪರೀಕ್ಷೆ ಮಾಡ್ಕೊಳ್ಳಿ ಸರ್. ಇದಕ್ಕೆ ನಾನು ಓಪನ್ ಆಗಿ ಹೇಳ್ತೀನಿ ನಿಮಗೆ. ಅಲ್ಲಿ ನಿಂತ್ಕೋತಂದ್ರೆ ನಮ್ಮ ಈ ದೇವಸ್ಥಾನ ಹಂಗೆ 100 ಮೆಟ್ ಕಾಣುತ್ತೆ ಸರ್. ಒಂದೇ ನೂಲು ಡೈರೆಕ್ಷನ್ ಕರೆಕ್ಟ್ ಆಗಿ ಅಲ್ಲಿಂದ ಆ ಸ್ಥಳದಲ್ಲಿ ನಿಂತ್ರೆ ಅಲ್ಲಿ ನಿಂತ್ಕೊಂಡು. ಆಮೇಲೆ ಇಲ್ಲಿ ಪೂಜೆ ನಡೀತಾ ಇದ್ರೆ ಅಲ್ಲಿ ಪ್ರಸಾದ ಕೊಡಲ್ಲ, ಪ್ರಸಾದ ಅಂತೀವಲ್ಲ, ಅಲ್ಲಿ ಕೊಡಲ್ಲ. ಅಲ್ಲಿ ಪೂಜೆ ನಡೀತಿದ್ರೆ ಇಲ್ಲಿ ಕೊಡಲ್ಲ. ಇಲ್ಲ, ಅಲ್ಲಿ ಪೂಜೆ ಸ್ಟಾಪ್ ಆಗ್ಬೇಕು, ಇಲ್ಲಿ ಪೂಜೆ ಪ್ರಸಾದ ತಗೊಂಬೇಕಂದ್ರೆ ಭಕ್ತದೇವ್ರು ಯಾರು ಬಂದು ಇಲ್ಲಿ ಒಂದು 9 ಗಂಟೆಗೆ ಅಂದ್ಬಿಟ್ಟು ಪ್ರಸಾದ ಕೇಳ್ತಾರಲ್ವಾ, ಅಲ್ಲಿ ಪೂಜೆ ನಡೀತಿದ್ರೆ ಇಲ್ಲಿ ಪ್ರಸಾದ ಕೊಡಲ್ತ ದೇವರು, ಈ ಸ್ಥಳದಲ್ಲಿ ಸಿಗಲ್ಲ. ಅದ್ಭುತ ನೋಡಿ. ಮತ್ತೊಂದು ವಿಚಾರ ಏನಪ್ಪ ಅಂದರೆ, ನೀವು ಗಮನಿಸ್ಬೋದು ಬಂಧುಗಳೇ, ನೋಡಿ ಇಲ್ಲಿ ಸಾಮಾನ್ಯವಾಗಿ ನಿಮಗೆ ಗೊತ್ತಿದೆ ಇದು ಒಂದು ಕುಗ್ರಾಮ. ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಸೊ ಒಂದು ನಿಮಿಷ ಇರಪ್ಪ, ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಸೊ ಈ ಥರ ಇರ್ಬೇಕಾದ್ರೆ ಮನೆ ಕಟ್ಟಿಕೊಳ್ಳಲು ಸಹ ಸಂಕಷ್ಟ. ಆ ಥರ ಇರಬೇಕಾದ್ರೆ ಈ ತರಹದ ದೇವಸ್ಥಾನ ನಿರ್ಮಿಸಲು ಇಲ್ಲಿನ ಜನ ಇರ್ಬೋದು, ಭಕ್ತಾದಿಗಳಿರ್ಬೋದು, ಬಹಳ ಚೆನ್ನಾಗಿ ಎಫರ್ಟ್ ಹಾಕಿ ವರ್ಕ್ ಮಾಡಿದ್ದಾರೆ. ಇಲ್ಲಿ ಬೇಕಾದಂತಹ ಒಂದು ಸ್ಪೀಕರ್ ವ್ಯವಸ್ಥೆ ಇರ್ಬೋದು, ಇಲ್ಲಿ ಬೇಕಾದಂತಹ ಇಲ್ಲಿ ಒಂದು ಕಲ್ಲು ಮತ್ತೊಂದು ಮಗದೊಂದು ಎಲ್ಲದಕ್ಕೂ ಅಡಿಪಾಯ ಹಾಕಿ ಬಹಳ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಈ ಒಂದು ದೇವಸ್ಥಾನ ಅಂತ ಭಾಳ ಮುಕ್ತವಾಗಿ ಹೇಳೋದಕ್ಕೆ ಬಯಸ್ತೀನಿ. ತಾವು ಸಹ ಈ ಸನ್ನಿಧಿಗೆ ಆಗಮಿಸಲು ಇದಕ್ಕೇನಾದರೂ ಒಂದು ಪೂರಕವಾದ ವ್ಯವಸ್ಥೆಗಳು ಯಾವ ರೀತಿ ಮಾಡಬೇಕಂತ ನಾನು ಖಂಡಿತವಾಗ್ಲೂ ಮುಂದಿನ ದಿವಸ ಒಂದು ಪ್ಯಾಕೇಜ್ ಮೂಲಕ ನಾನು ನೀಡ್ತೀನಿ. ದಯವಿಟ್ಟು ನಿರೀಕ್ಷಿಸಿ ಅಂತ ಹೇಳ್ತಾ ನಮ್ಮ ಹುಡುಗ ಮತ್ತಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ಹೇಳಿ ಬ್ರದರ್. ಈಗ ಸರ್, ಇದು ದೇವಸ್ಥಾನ ಕಟ್ಟಬೇಕಾದ್ರೆ ಮರಳು ಬೇಕಾಗಿತ್ತಲ್ವಾ? ನಮ್ಮೂರು ಇಲ್ಲಿ ಮರಳು ಸಿಗ್ತಾ ಇದಿಲ್ಲ. ಹೌದು, ಹೋಗಿ ಜಾಗದಲ್ಲಿ ಪಕ್ಕದಲ್ಲಿ ದೇವ್ರ ಹೆಸರು ಹೇಳ್ಬಿಟ್ಟು ಒಂದು ಜಾಗ ಇಷ್ಟ ಅಗ್ದಿದ್ದಾರೆ ಅಷ್ಟೇ. ಈ ಗುಡಿ ಕಟ್ಟಾಗಿಂಟ ಮರಳು ಪುರ ಅದೊಂದೇ ಜಾಗ ಸಿಕ್ಕಿದೆ, ಒಂದೇ ಜಾಗದಲ್ಲಿ ಸಿಕ್ಕಿದೆ ಅಲ್ವಾ ಶೇಖರಣ್ಣ? ಅಲ್ಲಿ ಹೋಗಿ ಅಗದೇಟಿಗೆ ಅಲ್ಲೇ ಸಿಕ್ಕಿದೆ ಸರ್ ಮರಳು, ಒಂದೇ ಜಾಗದಲ್ಲಿ. ಇನ್ನು ಎಲ್ಲೂ ಹೋಗಿಲ್ಲ ಅವರು. ಹೋಗ ಹಂಗೆ ಒಳಗಡೆ ಹಂಗೆ ಫುಲ್ ಮರಳು ಹಂಗೆ ಎತ್ತಾ ಇದ್ರಂತೆ, ಬರೀ ಮರಳೆ ಸಿಕ್ತು. ಆಮೇಲೆ ಪ್ರತಿಯೊಂದು ದೇವಸ್ಥಾನ ಕಟ್ಬೇಕಾದ್ರೆ ನಮ್ಮೂರ್ನವರೇ ಪ್ರತಿಯೊಂದು ಮರಳೆತ್ತಿರು, ನಮ್ಮೂರ್ನವರೇ ಒಂದು ಕಲ್ಲು ಎತ್ಕೊಂಡ್ ಬಂದಿರು, ನಮ್ಮೂರ್ನವರೇ ಮನೆಗಿಷ್ಟು ದಿಂಡು, ಮನೆಗಿಷ್ಟು ಇಟ್ಟಿಗೆ, ಮನೆಗಿಷ್ಟು ಬರಲಿ ಮರಳು ಅಂತ ಪ್ರತಿಯೊಬ್ರು ಬಂದು ದೇವಸ್ಥಾನ ಕಟ್ಟಿದ್ದು ಸರ್. ಆವಾಗ ನೋಡಿ ಬಂಧುಗಳೇ, ನಾವು ನಮ್ಮ ಪವಾಡ ಪುಣ್ಯಕ್ಷೇತ್ರ ಮಾದಪ್ಪನ ಸನ್ನಿಧಿಗೆ ಆಗಮಿಸ್ತೀವಿ. ಸೊ ಅಲ್ಲಿ ಸದ್ಯದ ಪರಿಸ್ಥಿತಿಗೆ ಇವತ್ತಿನ ಕಾಲಮಾನಕ್ಕೆ ನಾವೊಂದಷ್ಟು ಅಲ್ಲಿಗೆ ಬಹಳ ಸುಸಜ್ಜಿತವಾಗಿ ನಾವು ಸ್ವಾಮಿಯವರ ಸನ್ನಿಧಿಗೆ ಹೋಗ್ಬೋದು. ಅಲ್ಲಿನ ಒಂದಷ್ಟು ವೀಕ್ಷಣೆಗಳು, ಸ್ವಾಮಿಯವರ ದರ್ಶನ, ಮತ್ತೊಂದು ಮಗದೊಂದು, ಅಲ್ಲಿನ ಒಂದಷ್ಟು ಇತಿಹಾಸಗಳು, ಅಲ್ಲಿನ ಒಂದು ಆಶೀರ್ವಾದಗಳು ಎಲ್ಲವನ್ನೂ ಸಹ ಪಡೆಯಬಹುದು. ಆದರೆ ಈ ಸನ್ನಿಧಿ ಇದೆಯಲ್ಲ, ಇಲ್ಲಿಗೂ ಸಹ ಬರ್ಬೋದು. ಆದರೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ, ಈ ಕ್ಷೇತ್ರ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ.
ಸೊ ಅದೇ ತರಹ ಏನು ಸ್ವಾಮಿಯವರ ಪವಾಡ ಏನಿದೆ, ಇವತ್ತು ಲಕ್ಷಾಂತರ ಜನ ಕೋಟ್ಯಾಂತರ ಜನ ಹೋಗ್ತಾರೆ, ಆದರೆ ಅಲ್ಲಿನ ಮಹಿಮೆ, ಅಲ್ಲಿನ ಮಹತ್ವ, ಅಲ್ಲಿನ ಇತಿಹಾಸ, ಅಲ್ಲಿ ಸಿಗ್ತಕ್ಕಂಥ ಒಂದು ಪಾಸಿಟಿವ್ ಎನರ್ಜಿಯಿಂದ ಹೋಗ್ತಕ್ಕಂಥದ್ದು. ಅದೇ ತರಹ ಈ ವೀರೇಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲೂ ಸಹ ಇದೆ ಅಂತಕ್ಕಂಥ ಒಂದು ವಾಸ್ತವ ಸ್ಥಿತಿಗಳನ್ನು ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ನಿರೀಕ್ಷಿಸಿ. ಮುಂದಿನ ದಿವಸ ಇಲ್ಲಿಗೆ ಯಾವ ರೀತಿ ಬರ್ಬೋದು ಅಂತಕ್ಕಂಥ ಒಂದು ಪ್ಯಾಕೇಜ್ ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೀನಿ. ಸೊ ನಿಮ್ಮನ್ನು ಕರ್ಕೊಂಬರ್ಬೇಕು, ಕರ್ಕೊಂಡು ಹೋಗಬೇಕು. ಆ ರೀತಿಯ ನಾನು ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ಹೋಗ್ತಕ್ಕಂಥ ಭಕ್ತಾದಿಗಳಿಗೆ ನಿಷೇಧ ಮಾಡಿದ್ದಾರೆ. ಸೊ ಅಲ್ಲಿ ಕತ್ರಿಮಲೆ ಪ್ಯಾಕೇಜ್ ಅಂತ ಅದೊಂದು ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೊಂದು ಸಕ್ಸಸ್ ಆದರೆ ಖಂಡಿತವಲ್ವೇ ಚೆಂಗಡಿ ಗ್ರಾಮದ ವಾಸ್ತವ ಸ್ಥಿತಿಗಳು, ಗ್ರಾಮಸ್ಥರು ಮತ್ತು ಸಂಬಂಧಪಟ್ಟಂಥವ್ರನ್ನ ಎಲ್ಲರನ್ನೂ ಒಂದು ವಿಚಾರಣೆ ಮಾಡಿ ಖಂಡಿತವಾಗಿ ಒಂದು ಪ್ಯಾಕೇಜ್ ಸಿಸ್ಟಮ್ಮು ಅಳವಡಿಸ್ತೀವಿ. ತಾವೂ ಸಹ ಈ ಚೆಂಗಡಿ ಗ್ರಾಮಕ್ಕೆ ಆಗಮಿಸಿ ಇಲ್ಲಿನ ಸ್ವಾಮಿಯವರ ಸನ್ನಿಧಿ ಇರ್ಬೋದು ಅಥವಾ ಇನ್ನಿತರ ಏನು ಸಮಯವನ್ನು ಕಳೆಯುವ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಿ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಅರ್ಪಣೆ ಮಾಡ್ತೀನಿ. ದಯವಿಟ್ಟು ನಾಳಿನ ಬೆಳಗಿನ ವಿಡಿಯೋನ ದಯವಿಟ್ಟು ಖಂಡಿತವಾಗ್ಲೂ ತಾವು ವೀಕ್ಷಣೆ ಮಾಡಬೇಕು. ಬಹಳ ಅದ್ಭುತವಾದ ವಿಚಾರಗಳಿರ್ತದೆ. ದಯವಿಟ್ಟು ನಾಳಿನ ವಿಡಿಯೋನ ವೀಕ್ಷಣೆ ಮಾಡಿ ಅಂತ ತಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ.